ಬೆಂಗಳೂರಲ್ಲಿ ಮುಂದುವರಿದ ಸಾವಿನ ಮಳೆ. ಮೆಟ್ರೋ ನಿಲ್ದಾಣಕ್ಕೂ ನುಗ್ಗಿದ ಮಳೆ ನೀರು. ಬನಶಂಕರಿ ಮೆಟ್ರೋ ನಿಲ್ದಾಣದಲ್ಲಿ ನೀರು. ಟಿಕೆಟ್ ಕೌಂಟರ್ನಲ್ಲಿ ತೊಟ್ಟಿಕ್ಕುತ್ತಿರುವಂತಹ ಮಳೆ ನೀರು. ಮಳೆ ಹೊಡೆತಕ್ಕೆ ರಾಜಧಾನಿ ಮಂದಿ ತತ್ತರಗೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮುಂದುವರಿದ ಸಾವಿನ ಮಳೆ. ಮೆಟ್ರೋ ನಿಲ್ದಾಣಕ್ಕೂ ನುಗ್ಗಿದ ಮಳೆ ನೀರು. ಎಲ್ಲ ಕಡೆ ಸರ್ಕಾರಿ ಕಚೇರಿ ಅಂತ ಅಲ್ಲ, ವಿಧಾನಸೌಧ ಅಂತ ಅಲ್ಲ, ಮೆಟ್ರೋ ಸ್ಟೇಷನ್ ಅಂತ ಅಲ್ಲ, ಎಲ್ಲೆಡೆ ಸಾಮಾನ್ಯ ಮಳೆ ಆದಂತ ಸಂದರ್ಭದಲ್ಲಿ ಸಾಮಾನ್ಯ ಜನರು ಯಾವ ರೀತಿಯಾದಂತ ಪರಿಸ್ಥಿತಿಯನ್ನ ಎದುರಿಸ್ತಿದ್ರಲ್ವಾ. ಹೇಗೆಲ್ಲ ಯಲಹಂಕ ಸೈಡ್ ಒಂದಿಷ್ಟು ಪರ್ಟಿಕ್ಯುಲರ್ ಪ್ಲೇಸ್ಗಳಿತ್ತು, ಅಲ್ಲೆಲ್ಲ ಸಾಮಾನ್ಯ ಜನರು ಯಾವ ರೀತಿಯಾಗಿ ತಮ್ಮ ಮನೆಯಲ್ಲಿ ನೀರು ಹೊಕ್ಕಂತ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ರು, ಅಲ್ಲಿ ಯಾವ ರೀತಿಯಾದ ತೊಂದರೆ ಆಗ್ತಾ ಇತ್ತು, ಅದೆಲ್ಲವೂ ಸಹಿತ ಇದೀಗ ವಿಧಾನಸೌಧದ ಕಚೇರಿಯಲ್ಲೂ ಕೂಡ ಆಗ್ತಾ ಇದೆ, ಮೆಟ್ರೋ ನಿಲ್ದಾಣದ ಒಳಗೂ ಕೂಡ ಆಗ್ತಾ ಇದೆ. ಜನಗಳು ಯಾವ ರೀತಿಯಾಗಿ ಕಷ್ಟ ಪಡ್ತಾ ಇದ್ರಲ್ಲ, ಇದೀಗ ಅದೆಲ್ಲವೂ ಕೂಡ ಮೆಟ್ರೋ ನಿಲ್ದಾಣದಕ್ಕೂ ಕೂಡ ಅಲ್ಲೂ ಕೂಡ ಬಿಡ್ತಾ ಇಲ್ಲ. ಎಲ್ಲೆಡೆ ಕೂಡ ಮಳೆ ನೀರು. ನೋಡಿ, ಮೆಟ್ರೋ ನಿಲ್ದಾಣದಲ್ಲಿ ಅಲ್ಲಿ ಬಳಕೆ ಮಾಡಿರುವಂಥ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಕೆ ಮಾಡಿರುವಂತಹ ಅಲ್ಲಿ ಕಟ್ಟಡಗಳನ್ನು ಯಾವ ರೀತಿಯಾಗಿ ಕಟ್ಟಿರ್ತಾರೆ, ಯಾವ ರೀತಿಯಾಗಿ ಸದೃಢವಾಗಿ ಕಟ್ಟಿರ್ತಾರೆ, ಬಟ್ ಅಲ್ಲೂ ಕೂಡ ಮಳೆಯ ನೀರು ಧಾವಿಸ್ತಾ ಇದೆ, ತೊಟ್ಟಿಕ್ತಾ ಇದೆ. ಬಟ್ ಈಗ ಸಾಮಾನ್ಯ ಜನರ ಗತಿ ಏನು ಅನ್ನುವಂಥ ಪ್ರಶ್ನೆ. ಬೆಂಗಳೂರಿನಲ್ಲಿ ನೋಡಿ, ಮಳೆ ಯಾದ್ರೆ ಸಾಕು ಈ ರೀತಿಯಾಗಿ ಹೊಳೆ ರೀತಿಯಲ್ಲಿ, ಕೆರೆ ರೀತಿಯಲ್ಲಿ ಹರಿತಾ ಇರುತ್ತೆ ನೀರು. ವಾಹನಗಳು ಸಹಿತ ಮುಳುಗಡೆ. ಒಂದ್ ಕಡೆ ಮೆಟ್ರೋ ಸ್ಟೇಷನ್ ಅಲ್ಲೂ ಸಹಿತ ಈ ರೀತಿಯಾಗಿ ಅವಾಂತರ. ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಅಂದ್ರೆ ಎಲ್ಲಿ ಹೋಗುತ್ತೆ ನೀರು, ಎಲ್ಲಿ ಹೋಗ್ಬೇಕು? ಎಲ್ಲಿ ನೋಡಿದ್ರು ಡಾಂಬರು, ಸಿಮೆಂಟು, ಕಲ್ಲುಗಳು ಹರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೂ ನಿನ್ನೆಯಿಂದ ಸತತವಾಗಿ 4 ದಿನಗಳವರೆಗೆ ಮಳೆ ಇದೆ ಅನ್ನುವಂಥ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿತು. ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ, ಬೆಂಗಳೂರು ಸೇರಿದಂತೆ ನಿನ್ನೆ ನಾವು ಗಮನಿಸಿದ್ವಿ. ನಿನ್ನೆ ಸಾಯಂಕಾಲ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಆಗುತ್ತೆ. ಬಟ್ ಇವತ್ತು ಸಾಯಂಕಾಲ ಆದಂಥ ಮಳೆ ಇದೆಯಲ್ಲ, ಸತತವಾಗಿ 2 ಗಂಟೆಗಳ ಕಾಲ ಸುರಿದಂಥ ಮಳೆ ಇದೆಯಲ್ಲ, 2 ಗಂಟೆಯಲ್ಲಿ ಎಂತೆಂಥ ದೊಡ್ಡ ಅವಾಂತರಗಳನ್ನ ಮಾಡಿ ಹೋಯ್ತು ಅಂತ ಅಂದ್ರೆ ಮಳೆ ಈಗಲೂ ಸಹಿತ ಸುರಿತಾ ಇದೆ. ಬಟ್ ಆ 2 ಗಂಟೆಯಲ್ಲಿ ಸುರಿದಂಥ ಮಳೆಯಿಂದಾಗಿ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಜನ ತತ್ತರಗೊಳ್ತಾ ಇದ್ದಾರೆ. ಎಷ್ಟೇ ಬಿಸಿಲಿದ್ರು ಸಾಕಾಗಿತ್ತಪ್ಪ, ಆ ಬಿಸಿಲಲ್ಲೇ ಹೇಗೋ ಕಾಲ ಕಳೆದು ಬಿಡ್ತಿದ್ವಿ, ಬಟ್ ಈ ಮಳೆ ಯಾಕಾದ್ರೂ ಬಂತು ಅನ್ನುವಂಥ ರೀತಿಯಲ್ಲಿ ಜನ ವರ್ತನೆ ಮಾಡ್ತಾ ಇದ್ದಾರೆ. ಬಿಸಿಲಿದ್ದಂಥ ಸಂದರ್ಭದಲ್ಲಿ ಒಂಚೂರು ಮಳೆನಾದ್ರೂ ಆಗ್ಬಾರ್ದಾ ಈ ಬಿಸಿಲು ತೆಗೋದಕ್ಕೆ, ಬಿಸಿಲು ಹೋಗೋದಕ್ಕೆ ಅನ್ನುವಂಥ ಮನಸ್ಥಿತಿ ಇತ್ತು ಜನಗಳಲ್ಲಿ. ಬಟ್ ಇದೀಗ ಈ ಮಳೆಯನ್ನು